ಸಂಕ್ರಾಂತಿ ದಿನ ನಿನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದ್ರೆ ಈ ಸುಡೋದು ಸಾವು ಅಂತಿದೆಯಲ್ಲ ವಾಗ್ದೇವಿ. ನಿನ್ನ ಕೆಟ್ಟ ಮುಖಕ್ಕೆ ಗುಡ್ ನ್ಯೂಸ್ ಬೇರೆ. ನಿನ್ನ ಬುದ್ಧಿ ನಾಯಿ ಹಾಗೆ, ನಿನ್ನಲ್ಲಿರೋ ನಾಲೆಡ್ಜು ಕಲ್ಲಿನ ಮೇಲೆ ಬೀಳೋ ಮಳೆ ಹಾಗೆ. ಊಸರವಳ್ಳಿ ಹೇಗ್ ಬಣ್ಣ ಬದಲಾಯಿಸುತ್ತೋ ಅದೇ ರೀತಿ ನೀನು ಬಣ್ಣ ಬದಲಾಯಿಸ್ತಾ ಇರ್ತೀಯ. ನಾನು ಛೀ ಅಂತ ಉಗಿದ್ರು, ಕತ್ತಿ ಹಿಡಿದು ಹೊರಗಡೆ ತಳ್ಳಿದ್ರು. ಇನ್ನು ಯಾಕೆ ಶನಿ ಗ್ರಹದ ಹಾಗೆ ನನ್ನ ಸುತ್ತನೆ ತಿರುಗ್ತೀಯಲ್ಲ? ಮಾತಾಡು. ಶನಿಗ್ರಹ ಅಲ್ಲ ವಾಗ್ದೇವಿ, ಈ ಸಾರಿ ಒಂದು ಸ್ಯಾಟಲೈಟ್ ಹಾಗೆ ಕೇವಲ ನಿನಗೆ ಸಹಾಯ ಮಾಡೋದಕ್ಕೆ ಮಾತ್ರ ಬಂದಿದ್ದೀನಿ. ಇಲ್ಲಿ ನಾವೆಲ್ಲ ಸಂತೋಷವಾಗಿ ಇದ್ದೀವಿ. ಯಾರ ಸಹಾಯದ ಅಗತ್ಯನೂ ನಮಗಿಲ್ಲ. ದಯವಿಟ್ಟು ಹೊರಗಡೆ ಹೋಗು. ಆ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂತ ಬಂದ್ರೆ ಹೊರಗಡೆ ಹೋಗು ಅಂತಿದ್ಯಲ್ಲ ತೇಜ. ನೋಡು, ನಿನ್ನ ಕೆಲಸಗಳು, ಯೋಚನೆಗಳು ಸಂತೋಷಕ್ಕೆ ಎಷ್ಟು ದೂರ ಆಗಿರುತ್ತೆ ಅಂತ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಅಧಿಕ ಪ್ರಸಂಗತನ ನಿಲ್ಲಿಸಿ ಮೊದಲು ಇಲ್ಲಿಂದ ಹೊರಡ್ತಾ ಇರು. ನೋಡ್ತೀಯ ವಾಗ್ದೇವಿ, ನಾನೇನೋ ವಿಷಯ ಹೇಳಬೇಕು ಅಂತ ಬಂದೆ. ಮ್ಯಾಟರ್ ಏನು ಅಂತ ಗೊತ್ತಿಲ್ದೇನೆ ತಿಳ್ಕೊಳ್ದೇನೆ ನನ್ನನ್ನು ಹೊರಗಡೆ ಕಳ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿನ್ನ ಕುಟುಂಬ. ನಿನ್ನೆ ಆಡಿಟೋರಿಯಂ ಅಲ್ಲಿ ಕೂಡ ಅಷ್ಟೇ, ಸೇಮ್ ಹೀಗೇನೆ. ಇವರ ಮಾತುಗಳು, ಬಿಹೇವಿಯರ್ ನೋಡ್ತಾ ಇದ್ರೆ ನಿನಗೆ ಡೌಟ್ ಬರ್ತಿಲ್ವಾ? ಇವರೆಲ್ಲ ನನ್ನವರು, ನನ್ನ ಕುಟುಂಬ, ನನ್ನ ಪ್ರಪಂಚ, ನನ್ನ ಮನಸ್ಸನ್ನ ತಿಳಿದಿರೋ ಮನುಷ್ಯರು. ಇವರ ಮೇಲೆ ಅಭಿಮಾನ ಇರುತ್ತೆ ಹೊರತು ಇನ್ನೇನಿರುತ್ತೆ? ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಓವರ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಏನೋ ದೊಡ್ಡ ಸ್ಕೆಚ್ಚೇ ಹಾಕಿದಾಳೆ ಅನ್ಸುತ್ತೆ. ಆಹಾ, ಅವಾರ್ಡ್ ಫಂಕ್ಷನ್ ಮುಗ್ದೋದ್ರು ಯಾರೂ ಕಡಿಮೆ ಇಲ್ಲ. ಒಬ್ರನ್ನ ಮೀರಿ ಇನ್ನೊಬ್ರು ಆಕ್ಟ್ ಮಾಡ್ತಿದ್ದಾರೆ. ನೀನು ಮಾಡಿದ್ದು ಎಲ್ಲ ಸಾಕು. ನಿನ್ನ ಹುಚ್ಚುತನದ ಪ್ರಯತ್ನನ ನಿಲ್ಲಿಸಿ ಇಲ್ಲಿಂದ ಹೊರಗಡೆ ಹೋಗ್ತೀಯೋ ಇಲ್ಲ ಮಾಮೂಲಿನ ಹಾಗೆ ನಿನ್ನ ಕತ್ತಿಡ್ದು ಆಚೆಗೆ ತಳ್ಳಬೇಕಾ ಹೇಳು. ಹೋಗ್ತೀನಿ ವಾಗ್ದೇವಿ, ನನ್ನ ಪಾಡಿಗೆ ನಾನೇ ಹೊರಟೋಗ್ತೀನಿ. ಆದ್ರೆ ಹೋಗೋಕ್ಕೂ ಮುಂಚೆ ನಿನ್ನ ಪ್ರಪಂಚನ ನಿನಗೆ ಹೊಸದಾಗಿ ಪರಿಚಯ ಮಾಡಿ 2 ನಿಜ ಒಳ್ಳೆ ಆಧಾರದ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ. ಸಾರಿ ತೋರಿಸ್ತೀನಿ ವಾಗ್ದೇವಿ. ಏನ್ ನೀನ್ ಹೇಳೋದು? ಏನ್ ನೀನ್ ತೋರ್ಸು. ಮತ್ತೆ ಹೊಸ ಡ್ರಾಮಾ ಆಡ್ತಿದ್ಯಾ? ಕೋರ್ಟಲ್ಲಿ ಕೇಸ್ ಸೋತೋದ್ಲು ಅಂತ ಮತ್ತೆ ಏನೋ ಹೊಸ ಡ್ರಾಮಾ ಆಡ್ತಿದ್ದಾಳೆ ಮೇಡಮ್ ಇವಳು. ಡ್ರಾಮಾನಾ? ನಾನಾ? ನಿಮ್ಮೆಲ್ಲರಿಗೂ ಹೋಲಿಸ್ಕೊಂಡ್ರೆ ನಾನೇನು, ನನ್ನ ಡ್ರಾಮಾ ಏನು ರಾಹುಲ್?
ನೋಡು, ಒಂದ್ಸರಿ ನೋಡು. ಏನಿದು? ನಿನ್ನ ಉತ್ತಮ ಸೊಸೆಯ ವಿಶ್ವರೂಪ, ನಿನ್ನ ನಂಬರ್ 1 ಸೊಸೆಯ ನಿಜ ಸ್ವರೂಪ. ನೋಡು ವಾಗ್ದೇವಿ, ನಿನಗೆ ಗೊತ್ತಾಗುತ್ತೆ ನೋಡು. ಯಾರಿಂದ ನಿನ್ನ ಕುಟುಂಬ, ನಿನ್ನ ಗೌರವ ಹೆಚ್ಚಾಗ್ತಿದೆ ಅಂತ ಬೀಗ್ತಾ ಇದೆಯೋ ಅವರ ಫೇಕ್ ಸರ್ಟಿಫಿಕೇಟ್ಸ್ ಇದು. ಯಾರನ್ನ ನಂಬಿ ಯೂನಿವರ್ಸಿಟಿಗೆ ಹೆಸರಿಟ್ಟು ಅಭಿಷೇಕ ಮಾಡಿದ್ಯೋ ಅವರು ಮೋಸ ಮಾಡಿ ಬ್ಯಾಂಕ್ಗೆ ಅವರು ಕೊಟ್ಟ ಚೀಟಿಂಗ್ ಸನ್ಮಾನ ಪತ್ರ ನೋಡು. ನಿನ್ನ ಚಿಕ್ಕ ಸೊಸೆ ಹೆಸರಲ್ಲಿ ಡಿಗ್ರಿ ಅಷ್ಟೇ ಅಲ್ಲ, ಕನಿಷ್ಠ ಪಕ್ಷ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಇಲ್ಲ. ಯಾಕಂದ್ರೆ ಚಿಕ್ಕ ಮೇಡಮ್ ಅವರು ಕಾಲೇಜ್ಗೆ ಅಲ್ಲ, ಕನಿಷ್ಠ ಪಕ್ಷ ಸ್ಕೂಲ್ಗೂ ಹೋಗಿಲ್ಲ. ಇದು ನಿನ್ನ ಸೊಸೆ. ಬಾಣಿ, ಬಾಣಿ! ಇಲ್ಲಿ ಬಾ. ಬಾ ಅಂತ ಹೇಳ್ತಿದ್ದೀನಿ ತಾನೆ.
ವಾಣಿ, ಇವಳು ಹೇಳ್ತಿರೋದು ನಿಜನಾ? ಇವಳು ಹೇಳ್ತಿರೋದು ನಿಜನಾ? ಕೈಯಲ್ಲಿ ಪ್ರೂಫ್ಸ್ ಹಿಡ್ಕೊಂಡು ಇನ್ನು ಯಾಕೆ ಎನ್ಕ್ವೈರಿ ಆಗ್ತೀವಿ ಸಿಲ್ಲಿಯಾಗೆ? ಯು ಜಸ್ಟ್ ಶಟ್ ಅಪ್. ನೀನ್ ಸ್ವಲ್ಪ ಹೇಳು. ಇಲ್ಲ ಅಮ್ಮವ್ರೆ, ಇಲ್ಲ. ಕೊನೆಗೆ ನೀನು ಕೂಡ ನನಗೆ ಮೋಸ ಮಾಡ್ಬಿಟ್ಯಾ ವಾಣಿ. ಅಮ್ಮ, ಅದ್ ಹಾಗಲ್ಲಮ್ಮ. ಅಷ್ಟಕ್ಕೂ ಏನಾಗಿದೆ ಅನ್ನೋದನ್ನ ಹೇಳೋದು ಏಯ್, ಬಾಯಿ ಮುಚ್ಚು, ಬಾಯಿ ಮುಚ್ಚು. ಬಾಯಿ ಮುಚ್ಚು. ಇನ್ನೊಂದು ಮಾತು ಕೂಡ ಮಾತಾಡ್ಕೊಡ್ದು. ಮಾಡಿರೋದೆಲ್ಲ ಮೋಸ, ಇದ್ರಲ್ಲಿ ಬೇರೆ ವಾಯ್ಸ್ನ ಬೇರೆ ಜಾಸ್ತಿ ಮಾಡ್ತೀಯ. ಇಂಥ ಸುಳ್ಳನ್ನ ಹೇಳಿದ್ದಕ್ಕೆ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾನಾವತ್ತು ವನಜನಿಗೆ ಹೇಳಿದ್ದು. ಅಂಥದ್ರಲ್ಲಿ ಈಗ ನಾನು ನಿನ್ನನ್ನು ಏನ್ ಮಾಡ್ಬೇಕು? ನಿನಗೇನ್ ಶಿಕ್ಷೆ ಕೊಡಬೇಕು ಹೇಳು. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಏನು ಮಾಡಬೇಕು ಅನ್ನೋದನ್ನ ನೀನೇ ಹೇಳು. ನನ್ನ ವಾರಸುದಾರಳು ಅಂತ ನಿನ್ನನ್ನು ನಂಬಿದ್ದು, ಎಲ್ಲರ ಮುಂದೆನು ನನ್ನ ಸೊಸೆ ತುಂಬಾ ಓದ್ದವಳು ಅಂತ ಹೆಮ್ಮೆ ಪಟ್ಟಿದ್ದು, ಎಲ್ರ ಮುಂದೆನು ನಾನು ನಿನ್ನನ್ನು ಹೊಗಳಿದ್ದು, ಒಂದಕ್ಷರನು ಕಲಿದೇ ಇರೋ ನಿನ್ನ ಬಗ್ಗೆ ನಾನು ಅಷ್ಟು ಹೊಗಳಿದ್ದು. ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ಬಗ್ಗೆನೇ ನನಗೆ ಅಸಹ್ಯ ಆಗುತ್ತೆ. ವಾಗ್ದೇವಿ, ನೀನು ಅಸಹ್ಯ ಪಡುವಂತ ಇನ್ನೊಂದು ವಿಷಯ ಇದೆ. ಇಲ್ಲಿ ನಡೆದಿರೋ ಪೂರ್ತಿ ಮೋಸದಲ್ಲಿ ನಿನ್ನ ಮಗ ರಾಹುಲ್ದೇ ಮೇಜರ್ ಶೇರ್ ವಾಗ್ದೇವಿ.
ಹೆಸರಿನ ಮೇಲೆ ಫೇಕ್ ಸರ್ಟಿಫಿಕೇಟ್ ಸೃಷ್ಟಿಸಿ ನಿನಗೆ ಮಸ್ಕ ಹೊಡೆದಿದ್ದಕ್ಕೆ ನೀನೇನೋ ಕಂಡುಹಿಡಿಲಿಲ್ಲ. ಆದ್ರೆ ಬ್ಯಾಂಕು ಪೊಲೀಸರು ಮಾತ್ರ ಬಿಡ್ಲಿಲ್ಲ. ಅದಕ್ಕೆ ಅರೆಸ್ಟ್ ಮಾಡಿದ್ರು. ಆ ನ್ಯೂಸ್ನ ನೀನು ಟಿವಿಲಿ ನೋಡಿಲ್ಲ ಅಲ್ವಾ? ತಗೋ, ಬೇಕು ಅಂದ್ರೆ ಫೋನಲ್ಲಿ ನೋಡು. ದ ಗ್ರೇಟ್ ವಾಗ್ದೇವಿ ಅವರ ಮಗ ಆಗಿ ಫೇಕ್ ಸರ್ಟಿಫಿಕೇಟ್ಗಳನ್ನ ಸ್ಕ್ಯಾಮ್ ಮಾಡೋದು ಅಂದ್ರೆ ಏನು? ನೀವು ಮಾಡಿರೋ ಕೆಲಸ ವಾಗ್ದೇವಿ ಅವ್ರಿಗೆ ಗೊತ್ತಾ ಇಲ್ವಾ? ನೋಡ್ದೆ ಅಲ್ವಾ ವಾಗ್ದೇವಿ ಸಿನಿಮಾ? ಚೆನ್ನಾಗಿದ್ಯಾ? ಯಾಕೆ ಆಂಟಿ ರಾಹುಲ್ನ ಸಿಕ್ಕಾಕಿಸ್ತಿದ್ದಾರೆ? ರಾಹುಲ್ ಇಲ್ಲ ಅಂದ್ರೆ ಈ ಮನೇಲಿ ನಾನಿದ್ದು ವೇಸ್ಟ್ ಅಲ್ವಾ? ಯಾಕೆ ಆಂಟಿ ಹೀಗೆ ಮಾಡ್ತಿದ್ದಾರೆ? ರಾಹುಲ್, ಏನು ಇದೆಲ್ಲ? ಮಾತಾಡೋ. ಮಾಡೋ ತಪ್ಪನ್ನ ಮಾಡಿ ಈ ರೀತಿ ಮೌನವಾಗಿದ್ರೆ ನಾನೇನು ಅಂತ ಅರ್ಥ ಮಾಡ್ಕೋಬೇಕು? ಮಾತಾಡೋ. ಮಾತಾಡು. ಅದು ಮೇಡಮ್. ಅಮೋರೆ ಅಮೋರೆ ಅಮೋರೆ, ಇದ್ರಲ್ಲಿ ರಾಹುಲ್ ಅವ್ರ ತಪ್ಪೇನು ಇಲ್ಲಮ್ಮ. ನಿಮ್ ಮುಂದೆ ದೋಷಿಯಾಗಿ ನಿಲ್ಲೋದಕ್ಕಾಗ್ದೆ ನಾನೇ ಹಾಗೆ ಮಾಡಿ ಅಂತ ಹೇಳಿದ್ದು. ಇಬ್ಬರನ್ನು ಹೊರಗಡೆ ಕಳಿಸೋಣ ಅಂತ ನಾನು ಪ್ಲಾನ್ ಮಾಡಿದ್ರೆ ಇದೇನು ಗಂಡನ್ನ ಸೇವ್ ಮಾಡ್ತಾ ಇದ್ದಾಳೆ. ನಿಮಗೆ ಗೊತ್ತಾದ್ರೆ ಕೋಪ ಮಾಡ್ಕೋತೀರಾ ಅಂತ ಬೇಡ ಅಂತ ಹೇಳಿದ್ರು ನನ್ನ ಬಲವಂತದಿಂದಾನೆ ಹೀಗೆ ಮಾಡ್ಬೇಕಾಗಿ ಬಂತೆ ಹೊರತು ಇದ್ರಲ್ಲಿ ರಾಹುಲ್ ಅವ್ರ ತಪ್ಪೇನೂ ಇಲ್ಲ ಅಮ್ಮೋರೆ. ಸರ್ಸು ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ರಾಹುಲ್ ಮಾತ್ರ ಸೇವ್ ಆದ. ಥ್ಯಾಂಕ್ ಗಾಡ್. ತಪ್ಪು
ನಿಂದು ಅಲ್ಲ ಇವಂದು ಅಲ್ಲ, ನಂದೇ. ನನ್ನವರು ಅಂತ ನಾನು ನಂಬಿದ್ದಕ್ಕೇನೆ ನನ್ನ ಕಣ್ಣಿಗೆ ಮಣ್ಣೆರ್ಚಿದ್ರಿ. ಏಯ್ ಮಾತಾಡು. ನಿನ್ನ ನನ್ನವಳು ಅಂತ ನಂಬಿದ್ದಕ್ಕೆ ನನಗೆ ಮೋಸ ಮಾಡಕ್ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು? ಮಾತಾಡು. ವಾಗ್ದೇವಿ, ಏನ್ ಮಾಡ್ತಾ ಇದ್ಯಾ? ಈ ವಿಷಯದಲ್ಲಿ ನೀವು ಅಡ್ಡ ಬರ್ಕೊಡ್ದು. ನನಗೆ ಮೋಸ ಮಾಡಿ ಇನ್ನು ನನ್ನ ಕಣ್ ಮುಂದೆನೆ ನಿಂತಿದ್ದಾಳಲ್ಲ, ಇಂಥವಳಿಗೆ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ನೀವು? ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನೀವು? ಹೇಳಿ. ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ರೆ ಇಷ್ಟು ರಿಯಾಕ್ಟ್ ಮಾಡ್ತಿದ್ಯಾ ಅಂದ್ರೆ, ನಾನಿವಾಗ ಹೇಳೋಂತ ಅಸಲಿ ನಿಜನ ಕೇಳಿದ್ರೆ ಇನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ವಾಗ್ದೇವಿ? ಪಾಪ ನೆನೆಸ್ಕೊಂಡ್ರೇನೆ ಬೇಜಾರಾಗತ್ತೆ. ಹೇಳಿ ಆಂಟಿ, ಈ ಮಾತುಗೋಸ್ಕರನೇ ನಾನು ತುಂಬಾ ದಿನದಿಂದ ವೇಟಿಂಗ್. ಹೇಳಿ. ಹೇಳು ಹೇಳು, ಏನದು ನಿಜ? ಏಯ್ ಸಾಕ್, ಬಾಯ್ ಮುಚ್ಚು. ತೇಜ, ಇನ್ನೊಂದು ಮಾತು ಅವಳ ಬಾಯಿಂದ ಆಚೆ ಬರಬಾರ್ದು. ಹೊರಗಡೆ ಕಳಿಸೋಳ್ನ. ಓಕೆ ಡ್ಯಾಡ್, ನಡಿ. ಇರು ತೇಜ, ಇರು. ಬಂದಿರೋ ಕೆಲಸ ಆಗೋದ್ರೆ ನಾನೇ ಹೊರಟೋಗ್ತೀನಿ ಅಂತ ಹೇಳಿದ್ನಲ್ಲ. ಆದ್ರೂ ನಾನಿವಾಗ ಹೊರಟೋದ್ರೆ ನಿಮ್ ಮೇಡಮ್ ಇಷ್ಟು ದಿನದಿಂದ ಹುಡುಕ್ತಾ ಇರೋ ಆ ಸರಸು ಯಾರು, ಎಲ್ಲಿದ್ದಾಳೋ ಅಂತ ಹೇಗ್ ಗೊತ್ತಾಗತ್ತೆ? ಹೇಳು ಹೇಳು, ನಿನಗೆ ಗೊತ್ತಾ? ಇವಾಗಲ್ಲ ವಾಗ್ದೇವಿ, ಆ ಸರಸು ಊರಿಗೆ ಬಂದ ಮೊದಲೇ ದಿನಾನೇ ಗೊತ್ತು. ಓಹೋ, ಈ ಕಾನ್ಸೆಪ್ಟು ರಿವೀಲ್ ಮಾಡ್ತಿದಾರಾ? ಇಂಥ ಸಂಕ್ರಾಂತಿ ನನ್ನ ಪಾಸ್ಟಲ್ಲೂ ಇಲ್ಲ, ಫ್ಯೂಚರಲ್ಲೂ ಇಲ್ಲ. ಹಾಗಿದ್ರೆ ಅವಳು ಯಾರು ಅಂತ ಹೇಳು. ಅವಳು ಎಲ್ಲಿದ್ದಾಳೆ? ಅಗತ್ಯಕ್ಕೆ ಬಣ್ಣಗಳನ್ನ ಮಾತುಗಳನ್ನ ಬದಲಾಯಿಸುವಂತ ಊಸರವಳ್ಳಿ ಶ್ಯಾಮ್ಲಾ. ಅಂಥದ್ರಲ್ಲಿ ಅವಳ ಮಾತನ್ನ ಕೇಳ್ತೀನಿ ಅಂತಿದ್ದೆಲ್ಲ ವಾಗ್ದೇವಿ ನೀನು. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಅರುಣ್ ಪ್ರಸಾದ್ ಅವರೇ, ನೀವ್ ಹೇಗೂ ನಿಜ ಹೇಳಲ್ಲ. ಕನಿಷ್ಠ ನನಗಾದ್ರೂ ಹೇಳೋದಕ್ ಬಿಡಿ. ಪಾಪ, ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡಿರೋ ಮೂಮೆಂಟ್ ಅಲ್ವಾ ಇದು? ಮಾತ್ ನಿಲ್ಸಿ, ನಿಜ ಏನು ಅಂತ ಹೇಳು. ಸರಸು ಎಲ್ಲಿದ್ದಾಳೆ? ಹೇಳು ಹೇಳು. ಕಂಕಳಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕಿದ್ವಿ. ಮನೇಲಿರೋ ಕತ್ಲನ್ನ ಗಮನಿಸ್ದೆ ಇಷ್ಟು ದಿನ ಇಡೀ ಊರಲ್ಲಿ ಸಂಕ್ರಾಂತಿ ಮಾಡಿದ್ವಿ. ಶತ್ರು ಅಂತ ಅವಳನ್ನ ನೀನ್ ಭಾವಿಸಿದ್ರೆ ನಿನ್ನ ಜೊತೆನೆ ಬಂಧತ್ವನ್ನ ಬೆಳೆಸ್ಕೊಂಡಿದ್ದಾಳೆ. ಛೀ ಅನ್ನಿಸ್ಕೊಳ್ಳೋ ನಿನ್ನ ಹತ್ರನೇ ಶಭಾಷ್ ಅನ್ನಿಸ್ಕೊಂಡಿದ್ದಾಳೆ. ನೀನು ಪಾಪ
ಪಾಪದ ಹಾಗೆ ಅಮಾಯಕಿ ಹಾಗೆ ನಿನ್ನ ಪ್ರಪಂಚ ಅನ್ಕೊಂಡಿರೋ ನಿನ್ನ ಕುಟುಂಬನೇ ಅವಳ ಕಡೆಗೆ ತಿರುಗಿಸ್ಕೊಂಡು ನಿನ್ನ ತುಳಿದು ಮೇಲ್ ಬಂದಿದ್ದಾಳೆ. ಇಷ್ಟು ಮಾಡಿರೋ ಸರ್ಸು ನಿನ್ನ ಚಿರಕಾಲ ಶತ್ರು. ನೀನು ಹುಡುಕ್ತಾ ಇರೋ ಹಾಗೆ ಕಿಚ್ಚು, ಕೋಪ, ದ್ವೇಷ ಮತ್ಯಾರು ಅಲ್ಲ ವಾಗ್ದೇವಿ. ಶ್ಯಾಮಲಾ ಅವರೇ, ನೀವು ದಯವಿಟ್ಟು ಹೊರಗಡೆ ಬನ್ನಿ. ಬನ್ನಿ. ಇರು ತೇಜ, ನಿಮ್ ಮೇಡಮ್ಗೆ ನಿಜ ಗೊತ್ತಾಗ್ಬೇಕು ಅಲ್ವಾ? ಮತ್ಯಾರು ಅಲ್ಲ, ನಿನ್ನ ಸೊಸೆ ವಾಣಿನೇ. ಏನ್ ವಾಗ್ದೇವಿ ಹಾಗೆ ನೋಡ್ತಾ ಇದ್ಯಾ? ನಿನ್ ಚಿಕ್ಕ ಸೊಸೆ ವಾಣಿನೇ ಸರ್ಸು, ಸರ್ಸುನೇ ವಾಣಿ. ಇದು ನಿಜ. ಏನ್ ಆಂಟಿ ನೀವು ಹೇಳ್ತಿರೋದು? ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಬಾಳಿಗೆ ಓದ್ ಬರಲ್ಲ ಅಂತ ಹೇಳಿದ್ರಿ, ಪ್ರೂವ್ ಮಾಡಿದ್ರಿ, ಆಗೋಯ್ತು ಅಲ್ವಾ? ಈಗ ಹೊರಡ್ಬೋದಲ್ವಾ? ಓ, ಅಂದ್ರೆ ವಾಣಿನೇ ಸರ್ಸು ಅಂತ ಪ್ರೂವ್ ಮಾಡು ಅಂತ್ಯ, ಅಷ್ಟೇ ಅಲ್ವಾ? ನಾನೇನು ಹಾಗೆ ಹೇಳಿಲ್ಲ. ಆದ್ರೆ ನನಗೆ ಹಾಗೆ ಅರ್ಥ ಆಯ್ತು. ಸರಿ, ಪ್ರೂವ್ ಮಾಡ್ತೀನಿ. ವಾಗ್ದೇವಿ, ಒಂದ್ಸರಿ ಸರಸು ಅಲಿಯಾಸ್ ವಾಣಿನ ಊರಲ್ಲಿರೋ ನಿಮ್ಮ ಮಾವಯ್ಯನಿಗೆ ಕಾಲ್ ಮಾಡು ಅಂತ ಹೇಳು. ಅವರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲಾದ್ರೂ ನೀನ್ ನಂಬ್ತೀಯೋ ಏನೋ. ಮಾಡೋಕ್ ಹೇಳು. ಏನ್ ವಾಗ್ದೇವಿ, ಇನ್ನು ನಂಬ್ತಾ ಇಲ್ವಾ? ನಾನ್ ನಿನ್ ಫ್ರೆಂಡ್ ವಾಗ್ದೇವಿ. ನಿನಗ್ ನಿಜ ಏನು ಅಂತ ಗೊತ್ತಾಗ್ಬೇಕು ಅಂತಾನೆ ನಾನು ಬಂದು ಈ ನಿಜನ್ ಹೇಳ್ದೆ. ಆ ನಿಜನ ನಿನಗ್ ತಿಳ್ಕೋಬೇಕು ಅಂತಾನೆ ಇದ್ರೆ ಇನ್ಫಾರ್ಮೇಶನ್ ತಗೋ. ಪ್ರೀತಿ, ಹೋಗಿ ನನ್ ಗನ್ ತಗೊಂಡ್ ಬಾ. ಆಂಟಿ ಗನ್ಯಾಕೆ? ಈ ಶ್ಯಾಮಲ ಹೇಳ್ತಿರೋದೆಲ್ಲ ಸುಳ್ಳಾಗ್ಬಿಟ್ರೆ ಇವಳನ್ನ ಇಲ್ಲೇ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನನಗೋಕೆ. ಅಕಸ್ಮಾತ್ ನಾನು ಹೇಳಿದ್ದು ಸುಳ್ಳಾದ್ರೆ ಸಾಯೋದಕ್ಕೂ ನಾನು ಸಿದ್ಧನೆ. ಮತ್ತೆ ಅದೇ ನಿಜ ಆದ್ರೆ ನಿನ್ನ ಪರಿಸ್ಥಿತಿ ಸರಿ. ಅದೆಲ್ಲ ಬಿಡೀಗ. ಪ್ರೀತಿ, ನೀನು ಹೋಗಿ ತಗೊಂಡ್ ಬಾ. ಹೋಗು ಪ್ರೀತಿ. ಪ್ರೀತಿ, ಪ್ರೀತಿ, ಬೇಡ ಪ್ರೀತಿ, ಪ್ರೀತಿ. ಏನ್ ಹಾಗೆ ನೋಡ್ತಾ ಇದೀಯಾ? ನೀನ ದೊಡ್ಡವ್ರಿಗೆ ಕಾಲ್ ಮಾಡು. ಆಗ ಯಾರನ್ನು ಸುಡಬೇಕೋ ನಿನಗೆ ಗೊತ್ತಾಗುತ್ತೆ. ಇನ್ಫಾರ್ಮೇಶನ್ ತಗೋ.
ರಾಹುಲ್, ನಿನ್ನ ತಾತನಿಗೆ ಫೋನ್ ಮಾಡು. ನಿನಗೆ ಹೇಳ್ತಿರೋದು ರಾಹುಲ್, ಹೇಳಿದ್ದನ್ನ ಮಾಡು. ಹಲೋ, ಅಮ್ಮ ಸರಸು, ಏನಮ್ಮ ನಿನ್ ಧ್ವನಿಲಿ ಯಾಕೋ ದುಃಖ ಕಾಣಿಸ್ತಾ ಇದೆ? ಮತ್ತೇನಾದ್ರೂ ಸಮಸ್ಯೆ ಆಯ್ತೇನಮ್ಮ? ಸರಸು, ನಿಮ್ಮ ಅತ್ತೆ ನಿನಗೇನಾದ್ರೂ ಅಂದ್ಲ? ಅಮ್ಮ ಸರಸು, ಸರಸು, ಹಲೋ ಹಲೋ. ನಿನ್ನನ್ನು ಅಷ್ಟೊಂದು ನಂಬಿದಕ್ಕೆ ನನಗೆ ಮೋಸ ಮಾಡ್ಬಿಟ್ಯಾ? ನನ್ನ ಪಕ್ಕದಲ್ಲಿ ಇದ್ದುಕೊಂಡು ನನ್ನ ನೆರಳಿನ ಹಾಗೆ ನನ್ನನ್ನೇ ಗಮನಿಸ್ತಿದ್ಯಾ ನೀನು? ನೀನು ನನ್ನ ಹಾಗೆ ಪ್ರತಿಕಾರ, ನನ್ನ ಶತ್ರು, ನನ್ನ ಕೋಪ, ನನ್ನ ಜೊತೆಲೇ ಇಷ್ಟು ದಿನ ಇದ್ಯಾ? ನಿನ್ನಂಥವಳು ಬದುಕಿರ್ಕೊಡ್ದು. ಬದುಕಿರ್ಕೊಡ್ದು. ಪ್ರೀತಿ, ಕನ್ಕೊಡು, ಕನ್ಕೊಡು. ನಿನ್ನನ್ನು ಬದುಕೋಕ್ ಬಿಡಲ್ವೇ? ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಹೌದು, ನನ್ನ ಇಷ್ಟು ದಿನ ಹುಚ್ಚಿಯಾಗಿ ಮಾಡಿ ನನ್ನನ್ನು ಆಡಿಸ್ತಾ ಇದ್ದಿದ್ದು ಇವಳೆ. ಇಷ್ಟು ದಿನಗಳಿಂದ ನನ್ನ ಕಣ್ಣು ಮುಂದೆನೆ ಇದ್ದುಕೊಂಡು ನನ್ನನ್ನೇ ಫೂಲ್ ಮಾಡಿದಾಳೆ. ಇನ್ನೊಂದು ಕ್ಷಣ ಇವಳನ್ನ ಕ್ಷಮಿಸಿದ್ರು, ಇವಳನ್ನ ಬದುಕೋದಕ್ಕೆ ಬಿಟ್ರು ಕೂಡ ಅದಕ್ಕಿಂತ ಮಹಾಪಾಪ ಅಪರಾಧ ಇನ್ನೊಂದಿರಲ್ಲ. ಇಂಥವಳನ್ನ ಸಾಯಿಸೋದಕ್ಕೆ ಯಾವ ಆಯುಧದ ಅಗತ್ಯ ಕೂಡ ಇರೋಲ್ಲ. ನನ್ನ ಕೈಗಳೇ ಸಾಕು. ಏಯ್, ಮೇಡಮ್, ಪ್ಲೀಸ್ ನೀವು ಕೋಪ ಮಾಡ್ಕೋಬೇಡಿ. ಆವೇಶ ಪಡ್ದೆ
ಇವಳಿಗೆ ಆರತಿ ಮಾಡು ಅಂತ ಹೇಳ್ತೀಯ? ಇವಳು ನಿನಗೆ ಹೆಂಡತಿ ಆಗೋದಕ್ಕೂ ಮುಂಚೆ ಇವಳು ನನ್ನ ಶತ್ರು, ಅದನ್ನು ಮರಿಬೇಡ ನೀನು. ನಿನ್ನನ್ನು ಅಂತ್ಯ ಮಾಡೋದೇ ನನ್ನ ಫೈನಲ್ ಟಾರ್ಗೆಟ್. ನಿನ್ನನ್ನು ಬದುಕೋಕ್ ಬಿಡಲ್ಲ. ಇವಳು ಕತ್ತಲಿರೋ ತಾಳಿ ಇವಳು ಪರ ವಹಿಸ್ಕೊಂತ ನಿನಗೆ ಹೇಳ್ತಾ ಇದೀಯಾ? ಅಥವಾ ಅಮ್ಮನನ್ನೇ ಎದುರಿಸೋಂತ ಧೈರ್ಯ ಬಂದ್ಬಿಡ್ತಾ? ಮಾತಾಡು. ಆ ಧೈರ್ಯ ಜವಾಬ್ದಾರಿ ರಾಹುಲ್ಗೆ ಅಲ್ಲ, ಮನೇಲಿ ಎಲ್ರಿಗೂ ಇದೆ. ಅದಕ್ಕೆ ನಾನು ನಿನಗೆ ನಿಜ ಹೇಳಬೇಕು ಅಂದ್ಕೊಂಡ ಪ್ರತಿ ಸಾರಿನೂ ಯಾರೋ ಒಬ್ರು ಯಾವುದೋ ಒಂದು ರೀತಿಯಲ್ಲಿ ಅಡ್ಡ ಬರ್ತಾನೆ ಇದ್ದಾರೆ. ಇನ್ನೊಂದು ಬಾಧಕರವಾದ ವಿಷಯ ಏನ್ ಗೊತ್ತಾ? ಸರಸುನೆ ವಾಣಿ ಅನ್ನೋ ನಿಜ ನಿನ್ನೆನ್ ಬಿಟ್ಟು ಮನೇಲಿ ಎಲ್ರಿಗೂ ಗೊತ್ತಿದೆ. ಏನ್ ವಾಗ್ದೇವಿ, ನನ್ನ ಕುಟುಂಬ ಒಳ್ಳೇದು, ನನ್ನ ಕುಟುಂಬ ನನ್ನ ಬೆನ್ನೆಲುಬಾಗಿರುತ್ತೆ ಅಂತ ಎಷ್ಟೋ ಸಾರಿ ನೀನು ಹೇಳಿದ್ದೆ ಅಲ್ವಾ? ಅಂತಹ ನಿನ್ನ ಕುಟುಂಬದ ಬಗ್ಗೆ ನಾನು ಈ ಮಾತು ಹೇಳೋ ಹೊತ್ತಿಗೆ ನಂಬೋಕೆ ಆಗ್ತಿಲ್ಲ ಅಲ್ವಾ? ಇಲ್ಲ ಅಂತ ನಿನ್ನ ಕುಟುಂಬದಲ್ಲಿ ಒಬ್ರಿಗಾದ್ರೂ ಹೇಳು ಅಂತ ಹೇಳು. ಈಗಿಂದೀಗ್ಲೇ ಆ ಗನ್ನಿಂದ ಶೂಟ್ ಮಾಡ್ಕೊಂಡು ನಾನೇ ಸತ್ತು ಹೋಗ್ಬಿಡ್ತೀನಿ. ರಾಹುಲ್, ತೇಜ, ನವ್ಯ, ಏನಾಗಿದೆ ನಿಮಗೆ? ನಿಮ್ಮನೆ ಕೇಳ್ತಾ ಇರೋದು ನಾನು. ಒಬ್ರಾದ್ರೂ ನಿಜ ಏನು ಅಂತ ಹೇಳಿ. ನಮ್ಮ ಮೇಡಮ್ಗೆ ನಾವು ಸುಳ್ಳು ಹೇಳೋದಿಲ್ಲ. ಅವರು ನಮ್ಮನ್ನ ಹಾಗೆ ಬೆಳೆಸಿಲ್ಲ. ನಾವು ಅವ್ರಿಗೆ ಮೋಸ ಮಾಡೋದಿಲ್ಲ. ಈ ಶ್ಯಾಮಲ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಯಾರಾದ್ರೂ ಒಬ್ರಾದ್ರೂ ಬಾಯಿ ಬಿಡ್ರೋ? ನವ್ಯ, ರಾಹುಲ್, ಮಾತಾಡಿ ಪ್ಲೀಸ್, ಮಾತಾಡಿ. ಅವ್ರು ಹೇಳಲ್ಲ ವಾಗ್ದೇವಿ, ಯಾಕೆಂದ್ರೆ ನಿಮ್ಮವರು ನಿನ್ನ ಶತ್ರುನ ನಿನ್ನ ಪಕ್ಕದಲ್ಲೇ ಇಟ್ಕೊಂಡು ಹಾಲು ಹಾಕಿ ಜೊತೆಗೆ ಹಾವಿನಾಗಿ ಪೋಷಿಸ್ತಾ ಇದ್ದಾರೆ. ಇಷ್ಟು ದಿವಸ ನನ್ನನ್ನು ಮೇಡಮ್ ಅಂತ ಕರೆದು ನನಗೆ ಗೌರವ ಕೊಡ್ತಾ ಇದ್ದೀರಿ ಅನ್ಕೊಂಡಿದ್ದೆ. ಆದ್ರೆ ನೀವೆಲ್ಲ ಸೇರಿ ನನ್ನ ಡಮ್ಮಿ ಮಾಡಿ ನನ್ನ ಆಟ ಆಡಿಸ್ತಾ ಇದ್ದೀರಿ ಅಂತ ನಾನು ಯೋಚನೆ ಕೂಡ ಮಾಡಲಿಲ್ಲ. ಅಯ್ಯೋ ದೇವ್ರೆ, ಇವಳು ಮಾಡಿದ ಮೋಸಕ್ಕಿಂತ ನೀವೆಲ್ಲ ಸೇರ್ಕೊಂಡು ನನಗೆ ಮಾಡಿದ ದ್ರೋಹನೇ ನನಗೆ ದೊಡ್ಡ ಶಿಕ್ಷೆ ಅನ್ನಿಸ್ತಾ ಇದೆ. ನಾನ್ ನಿಮ್ಗೆಲ್ಲ ಏನ್ರು ಕಡಿಮೆ ಮಾಡಿದ್ದೆ ಹೇಳ್ರು. ಎಲ್ಲದ್ರಲ್ಲೂ ನೀವೆಲ್ಲ ಮುಂದಿರಬೇಕು ಅಂತ ಅನ್ಕೊಂಡೆ. ಅದು ತಪ್ಪ. ಯಾವುದ್ರಲ್ಲೂ ಕಡಿಮೆ ಮಾಡಿರ್ಲಿಲ್ಲ. ಆದ್ರೆ ನೀವೆಲ್ಲ ಸೇರ್ಕೊಂಡು ಯಾಕ್ರು ಹೀಗ್ ಮಾಡಿದ್ರಿ? ಯಾಕ್ರು ಹೀಗ್ ನಟಿಸಿದ್ರಿ? ನನ್ ಜೊತೆಲೆ ನೀವೆಲ್ಲ ಇದ್ಕೊಂಡು ಈ ನಿಜನ ಯಾಕ್ರು ನನ್ನಿಂದ ಮುಚ್ಚಿಟ್ರಿ?
ನಿಮ್ಗೆಲ್ಲ ಈ ಸರ್ಸುನೆ ಹೆಚ್ಚಾಗೋದ್ಲಾ? ಹೇಗೋ ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತು. ಮಾತಾಡಿ.